ಅಶ್ಲೀಲ ವಿಡಿಯೋ ಹಗರಣ ವಿಶೇಷ ಕವರೇಜ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಹಾಸನದ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಕೇಸ್ಗಳು ದಾಖಲಾಗ್ತಾ ಹೋಗ್ತಿವೆ. ಇದೆಲ್ಲದರ ಮಧ್ಯೆ ಪುಷ್ಪಾ ಅಮರನಾಥ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ವಿವಾದಾತ್ಮಕ ಹೇಳಿಕೆ, ಸಾಕಷ್ಟು ವೈರಲ್ ಆಗ್ತಿದೆ. ಡೀಟೇಲ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ತಪ್ಪದ ಸಂಕಷ್ಟ. ಪ್ರಜ್ವಲ್ ವಿರುದ್ಧ 2ನೇ ಎಫ್ಐಆರ್ ದಾಖಲು. ಗನ್ ತೋರಿಸಿ, ಹೆದರಿಸಿ ಬಲಾತ್ಕಾರ ಮಾಡಿದ್ದಾರೆ ಅಂತ ಸಂತ್ರಸ್ತಿ ಆರೋಪ. ಎಚ್ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣದ ತನಿಖೆ ಚುರುಕು. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಎ2 ಸತೀಶ್ ಬಾಬು ವಿಚಾರಣೆ. ನಾಪತ್ತೆಯಾದ ಮಹಿಳೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಪ್ರಜ್ವಲ್ ಹಾಗೂ ರೇವಣ್ಣಗೆ ಇನ್ನೊಂದು ನೋಟಿಸ್ ಜಾರಿ. 24 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು, ಇಲ್ಲವಾದಲ್ಲಿ ಬಂಧನವಾಗಲಿದೆ ಎಂದ ಗೃಹ ಸಚಿವ ಜಿ ಪರಮೇಶ್ವರ್. ಎಚ್ಡಿ ರೇವಣ್ಣ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್. ಭವಾನಿ ರೇವಣ್ಣಗೂ ನೋಟಿಸ್ ಜಾರಿ. ಇಂದು ಅಥವಾ ನಾಳೆ ವಿಚಾರಣೆಗೆ ಆಗಮಿಸುವಂತೆ ಸೂಚನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬೀದಿಗಿಳಿದ ಮಹಿಳೆಯರು. ರಾಯಚೂರಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ. ಕೈಯಲ್ಲಿ ಪೊರ್ಕೆ ಹಿಡಿದು ಪ್ರಜ್ವಲ್ಗೆ ಧಿಕ್ಕಾರ ಕೂಗಿ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.